ಬಾಗಲಕೋಟೆಯಲ್ಲಿ ಕಬ್ಬು ಬೆಳೆಗಾರರ ಆಕ್ರೋಶದ ಕಿಚ್ಚು ಹೆಚ್ಚಾಗ್ತಿದೆ. ಕಬ್ಬಿನ ಬಾಕಿ ಬಿಲ್ ಪಾವತಿಸುವಂತೆ ಈಗ ಆಗ್ರಹಿಸುತ್ತಿದ್ದಾರೆ. ಪ್ರತಿಭಟನೆಯನ್ನ ಮಾಡಲಾಗ್ತಿದೆ. ಬಾಗಲಕೋಟೆಯಲ್ಲಿ ಜಿಲ್ಲಾಡಳಿತ ಭವನದ ಬಳಿ ಸಕ್ಕರೆ ಕಾರ್ಖಾನೆಗಳ ವಿರುದ್ಧ ಆಕ್ರೋಶವನ್ನ ಹೊರಗಾಕ್ತಿದ್ದಾರೆ. ಜಿಲ್ಲಾಡಳಿತದ ಭವನದ ಬಳಿ ರೈತರನ್ನ ತಡೆ ಹಿಡಿದಿದ್ದಾರೆ ಪೊಲೀಸರು. ಪೊಲೀಸರೊಂದಿಗೂ ಕೂಡ ಕೆಲಕಾಲ ರೈತರ ಮಾತಿನ ಚಕಮಕಿ ಆಗಿದೆ. ಬಾಕಿ ಹಣ ಪಾವತಿಸದೇ ಇದ್ರೆ ಉಗ್ರ ಹೋರಾಟವನ್ನ ಮಾಡ್ತೀವಿ ಅನ್ನೋದಾಗಿ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಕಬ್ಬು ಬೆಳೆಗಾರರಿಗೆ ಬಾಕಿ ಇರುವಂತ ಹಣ ಕೊಡಬೇಕು, ಯಾಕೆ ಕೊಟ್ಟಿಲ್ಲ ಅನ್ನೋದಾಗಿ ಕಬ್ಬು ಬೆಳೆಗಾರರು ತಮ್ಮ ಆಕ್ರೋಶ ಹೊರಗಾಕ್ತಿದ್ದಾರೆ. ಆ ನಿಟ್ಟಿನಲ್ಲಿ ಬಾಕಿ ಇರುವಂತ ಬಿಲ್ ಹಣವನ್ನ ಪಾವತಿಸುವಂತೆ ಪ್ರತಿಭಟನೆ ಮಾಡ್ತಿದ್ರು. ಜಿಲ್ಲಾಡಳಿತ ಭವನದ ಬಳಿ ಈ ಸಕ್ಕರೆ ಕಾರ್ಖಾನೆಗಳ ವಿರುದ್ಧ ನಮ್ಗೆ ಹಣ ಬರಬೇಕು, ಯಾಕೆ ಬಂದಿಲ್ಲ ಅನ್ನುವಂತ ಪ್ರತಿಭಟನೆ ಮಾಡ್ತಾರೆ. ಆ ಸಂದರ್ಭದಲ್ಲಿ ಪೊಲೀಸರು ಕೂಡ ತಡೆಯುವಂತ ಕೆಲಸ ಮಾಡೋ ಹೊತ್ತಿನಲ್ಲಿ ಪೊಲೀಸರ ಜೊತೆ ಮಾತಿನ ಚಕಮಕಿ ಆಗುತ್ತೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ನೀಡ್ತಾರೆ ನಮ್ಮ ಬಾಗಲಕೋಟೆಯ ಪ್ರತಿನಿಧಿ ಅಶೋಕ್. ಈ ರೀತಿಯಾಗಿ ಕಬ್ಬು ಬೆಳೆಗಾರರು ಆಕ್ರೋಶವನ್ನ ಹೊರಗಾಕ್ತಿದ್ದಾರೆ, ಉಗ್ರ ಹೋರಾಟದ ಎಚ್ಚರಿಕೆ ಕೊಡ್ತಿದ್ದಾರೆ ಅಂತಂದ್ರೆ ಪ್ರಮುಖ ಕಾರಣಗಳೇನು? ಸದ್ಯ ಈ ಹೋರಾಟಕ್ಕೆ ಜಿಲ್ಲಾಡಳಿತ ಏನಾದರೂ ಸ್ಪಂದಿಸಿದೆಯಾ? ಅಖಿಲೇಶ್, ಬಾಗಲಕೋಟೆ ಜಿಲ್ಲೆಯಲ್ಲಿ ಪ್ರತಿ ವರ್ಷ ಕೂಡ ರೈತರು ತಮ್ಮ ಏನು ಕಬ್ಬನ್ನ ಕಾರ್ಖಾನೆಗಳಿಗೆ ಕಳಿಸ್ತಾರೆ. ಕಬ್ಬಿನ ಬಿಲ್ಲನ್ನು ಪಡೆದುಕೊಳ್ಬೇಕಂದ್ರೆ ಒಂದು ಹೋರಾಟದ ಮೂಲಕ ಪಡೆದುಕೊಳ್ಳುವಂತ ಪರಿಸ್ಥಿತಿ ಇಲ್ಲಿ ಬಾಗಲಕೋಟೆ ಜಿಲ್ಲೆಯಲ್ಲಿ ನಿರ್ಮಾಣವಾಗಿರುವಂತದ್ದು. ಬಾಗಲಕೋಟೆ ಜಿಲ್ಲೆಯಲ್ಲಿ ಈಗಾಗಲೇ 13 ಸಕ್ಕರೆ ಕಾರ್ಖಾನೆಗಳಿದೆ. 13 ಸಕ್ಕರೆ ಕಾರ್ಖಾನೆಗೆ ಸಂಬಂಧಪಟ್ಟಂತೆ 1,000 ಕೋಟಿಗೂ ಅಧಿಕ ಬಾಕಿ ಹಣ ರೈತರಿಗೆ ಕೊಡಬೇಕಾಗಿ ಇರುವಂತದ್ದು. ಹೀಗಾಗಿ ಈ ಪ್ರಸಕ್ತ ವರ್ಷದಲ್ಲಿ ಏನು ಬಾಕಿ ಉಳಿಸಿಕೊಂಡಂತ ಕಬ್ಬಿನ ಬಿಲ್ಲನ್ನ ಕೊಡ್ಬೇಕು, ಕೊಡದೇ ಇದ್ರೆ ಹೋರಾಟ ಮಾಡ್ತೀನಿ ಅಂತ ಈ ಹಿಂದೆ ಕೂಡ ಡಿಸಿ ಅವರಿಗೆ ಮನವಿ ಕೊಟ್ಟು ರೈತರು ಹೋಗಿರುವಂತದ್ದು. ಈಗ ಮತ್ತೆ ಇವತ್ತು ಏನು ನಿನ್ನೆಷ್ಟೇ ಜಿಲ್ಲಾಧಿಕಾರಿಗಳು ಬದಲಾಗಿದ್ದಾರೆ. ಈಗ ಹೊಸ ಜಿಲ್ಲಾಧಿಕಾರಿಗಳಿಗೆ ಇದೊಂದು ಹೊಸ ಸಂಕಷ್ಟ ಅಂತ ಹೇಳ್ಬೋದು. ಈ ಹೊಸ ಏನು ಇವತ್ತು ಬೆಳಗ್ಗೆ ಜಿಲ್ಲಾಡಳಿತಕ್ಕೆ ಬಂದಂತಹ ರೈತರು ಗೇಟ್ ಜಿಲ್ಲಾಡಳಿತ ಬಂದ್ಗೆ ಒಳಗೆ ಹೋಗಕ್ಕೆ ಏನು ಹರಸಾಹಸ ಪಟ್ಟರು. ಯಾಕಂದ್ರೆ ಪೊಲೀಸರು ಅವರನ್ನ ಒಳಗೆ ಬಿಟ್ಟಿರಲಿಲ್ಲ. ರೈತರು ಮತ್ತೆ ಪೊಲೀಸರ ನಡುವೆ ಕಾಲ ಏನು ಉದ್ವಿಗ್ನ ಏನು ಮಾತಿನ ಚಕಮಕಿ ಕೂಡ ನಡೀತು. ನಂತರ ಪೊಲೀಸರು ಅವರನ್ನ ಒಳಗೆ ಬಿಡುವಂತ ಕೆಲಸ ಮಾಡಿದ್ರು. ಆದ್ರೆ ಸೀದಾ ನೇರವಾಗಿ ಹೋಗಿ ಜಿಲ್ಲಾಧಿಕಾರಿ ಕಚೇರಿ ಮುಂಭಾಗವೇ ಕೂತಂತ ಏನು ರೈತರು ನಮ್ಗೆ ಬರಬೇಕಾದಂತಹ ಕಬ್ಬಿನ ಬಾಕಿ ಬಿಲ್ಲನ್ನ ನೀವು ತಕ್ಷಣವೇ ಕೊಡಿಸ್ಬೇಕು ಅಂತ ಒಂದು ಗೆರವು ಹಾಕುವಂತ ಕೆಲಸ ಮಾಡಿದ್ರು. ಆದ್ರೆ ನಂತರದಲ್ಲಿ ಜಿಲ್ಲಾಧಿಕಾರಿಗಳು ಅದಕ್ಕೆ ಏನು ಸ್ಪಂದನೆ ನೀಡಿ ಇದನ್ನ ಆದಷ್ಟು ಬೇಗ ಪರಿಹಾರ ಕೊಡಿಸೋದಾಗಿ ಭರವಸೆ ನೀಡಿದ ನಂತರ ಅವರು ಏನು ಒಂದು ಪ್ರತಿಭಟನೆ ಕೈ ಬಿಡುವಂತ ಕೆಲಸ ಮಾಡುವಂತದ್ದು. ಅಖಿಲೇಶ್, ಧನ್ಯವಾದಗಳು ಅಶೋಕ್ ತಮ್ಮೆಲ್ಲ ಮಾಹಿತಿಗೆ.